ಡಿಕೆ ಸರ್ಕಾರದ ಸಚಿವ ಸಂಪುಟ ಫೈನಲ್ ಆಗಿದೆ. ಸಿದ್ದರಾಮಯ್ಯ ಸಂಪುಟದಲ್ಲಿದ್ದವರಿಗೂ ಅವಕಾಶ ಕೊಡಲಾಗಿದೆ. ಶಿವರಾಜ್ ತಂಗಡಗಿ, ಜಮೀರ್ ಅಹಮದ್, ಲಾಡು, ಮಧು ಬಂಗಾರಪ್ಪ, ಮಂಕಾಳ ವೈದ್ಯವ್ರ ಹೆಸರಿತ್ತು, ಈಗಿಲ್ಲ. ಚಲುವರಾಯಸ್ವಾಮಿ ಅವರಿಗೂ ಕೂಡ ಅವಕಾಶವನ್ನು ಕೊಡಲಾಗಿದೆ. ಹಾಗೆ ಎಸ್ ಮಲ್ಲಿಕಾರ್ಜುನ್ ಕೂಡ ಅವಕಾಶವನ್ನು ಕೊನೆ ಕ್ಷಣದಲ್ಲಿ ಗಿಟ್ಟಿಸಿಕೊಂಡಿದ್ದಾರೆ. ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಏನಿದ್ರಲ್ವ 6 ಜನ ಅಂತ ಅನಿಸುತ್ತಿದೆ, ಅವ್ರಿಗೆ ಅವಕಾಶಗಳು ಒಲಿದು ಬಂದಿದೆ. ಬಟ್ ಬಹುತೇಕರಿಗೆ ಅವಕಾಶಗಳು ತಪ್ಪಿದೆ. ನೋಡಿ, ಅಲ್ಲಿ ಖಾದರ್ ಮತ್ತು ಯತೀಂದ್ರ ಅವ್ರನ್ನ ಬಿಟ್ಟರೆ ಮೊದಲ ಹಂತದ ಸಂಪುಟದು ಉಳಿದಂಥವ್ರು ಎಲ್ಲರೂ ಸಿದ್ದರಾಮಯ್ಯನವರ ಆಪ್ತರೆ, ಅವರ ಅಧಿಕಾರಾವಧಿಯಲ್ಲಿ ಇದ್ದಂಥವ್ರೆ. ಏನಿಲ್ಲ ಅಂದರೂ ಒಂದು 10 ರಿಂದ 12 ಜನ ಸಿದ್ದರಾಮಯ್ಯನವರ ಆಪ್ತರಿಗೆ ಕ್ಯಾಬಿನೆಟ್ನಲ್ಲಿ ಓವರಾಲ್ ನಾವು ನೋಡಿದರೆ ಅವಕಾಶ ಕೊಟ್ಟಂಗಾಗಿದೆ. ಚಲುವರಾಯಸ್ವಾಮಿ ಅವ್ರಿಗೂ ಕೂಡ ಅವಕಾಶ ಕೊಡಲಾಗಿದೆ. ಅಂದರೆ ಅವರ ಅಧಿಕಾರಾವಧಿಯಲ್ಲಿ ಅವರು ಮುಖ್ಯಮಂತ್ರಿ ಇದ್ದಾಗ ಯಾರು ಮಿನಿಸ್ಟರ್ ಇದ್ದರೋ ಅವರಿಗೆ ಮಣೆ ಹಾಕಲಾಗಿದೆ ಅನ್ನೋದು ಬಹಳ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಸಂತೋಷ್ ಲಾಡ್ಗೆ 2ನೇ ಬಾರಿ ಅವಕಾಶ ಕೊಟ್ಟಿದ್ದಾರೆ. ಮಧು ಬಂಗಾರಪ್ಪ ಕೂಡ. ಜಮೀರ್ ಅಹಮದ್ ನೋಡಿ, ಜಮೀರ್ ಅಹಮದ್ದು ಸಚಿವ ಸ್ಥಾನ ಬೇಡವೇ ಬೇಡ ಅಂತೇಳಿ ಇದೇ ಸಿದ್ದರಾಮಯ್ಯನವರು ಅಲ್ಲಿ ಹೈಕಮಾಂಡ್ ಮುಂದೆ ಹೇಳಿದ್ರಂತೆ, ಆದರೂ ಕೂಡ ಮಣೆ ಹಾಕಲಾಗಿದೆ.